ಅಮ್ಮ, ಬನದ ಸಿರಿಯಿಂದ ಕೊಂಗೊಳಿ ಬಾದಾಮಿ ಬನಶಂಕರಿಯೇ, ನಿನ್ನ ಚರಿತ್ರೆಯನ್ನು ಏನಂತ ವರ್ಣಿಸಲಿ ತಾಯಿ. ರಾಜ ಮಹಾರಾಜರು, ಚಾಲುಕ್ಯರು, ವೀರ ಪುಲಿಕೇಶಿಗಳು ಈ ಮಣ್ಣಿನಲ್ಲಿ ನಿನ್ನ ದೇಹದಿಂದ ಮೆರೆದು ಹೋದರು ತಾಯಿ. ಆದರೆ ಇಂದು ಈ ಕಲಿಯುಗದಲ್ಲಿ ಈಟಗಿ ಭೀಮಾಂಬಿಕೆಯಾಗಿ ನೆಲೆಸಿ ನಮ್ಮಂತ ನೊಂದವರ ಬಾಳಿಗೆ ಆಶಾ ಕಿರಣ ಆಗಿದ್ದೀಯಾ. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳಮ್ಮ. ಶಾಂತ, ಯಾರವರು? ನಾನೇ ಈ ನಾಡಿನ ಹೆಸರಾಂತ ರಾಜವರ್ಮನ ತಮ್ಮ ತರಂಗ ತೂಗ ವೈಯಲ್ಲಿ ನಿತ್ತ ತೂಗ ಯುವರಾಜ್ ರೈತ. ಏ ನೀಚ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಅಂದು ಕೈ ತಪ್ಪಿ ಕಳಿಸಿದ ಮಾಂಗಲ್ಯಕ್ಕೆ ನವಚೇತನ ತುಂಬಿ ನಿನ್ನ ಕೈಗೆ ಬಂದಿರುವೆ. ಬಾಯಿ ಮುಚ್ಚೋ ರಾಕ್ಷಸ, ನಾನು ಯಾರಿಗೆ ಗೊತ್ತೇನೋ? ಈ ನಗರದ ಶ್ರೀರಾಮಚಂದ್ರನ ಹೆಂಡತಿ ಶಾಂತ. ಶ್ರೀರಾಮಚಂದ್ರ ಅರ್ಥಾತ್ ನಗರದ ನಾಯಕ. ಲೇಹನ್ನೆ, ನಿನ್ನ ಗಂಡ ಶ್ರೀರಾಮಚಂದ್ರನು ಜಪಿಸಿದ ಕುಳಿತುಕೊಳ್ಳಲು ಇದನ್ನು ತ್ರೇತಾಯುಗವಲ್ಲ, ಇದು ಕಲಿಯುಗ. ಎಂತ ಸಾವಿರಾರು ಚಂದಗಳು ಮೆಟ್ಟು ಆಳಬಲ್ಲ ಈ ದಿಟ್ಟ ವಿವರಮ. ಶಾಂತ, ಬಿಡುವ ನಿನ್ನ ಕಂತ ಪುರಾಣವನ್ನು. ಇವನೇ ನನ್ನ ಕಂತ ರಾಮನಂದು ನನ್ನ ಕೈ ಹಿಡಿದರೆ ನೂರಂತೆ ಅರ್ಧಾಂಗ್ಯಾನಿ ಬಾಳಿವಿ ನನ್ನ ಘರದಲ್ಲಿ. 100 ಅಂತಸ್ತಿನ ಅರ್ಧಾಂಗಿನಿ? ಎಲ್ಲೋ ಹುಚ್ಚ, ನಿನ್ನ ಬಂಡತನದಿಂದ ಮಾತಿನಿಂದ 100 ಅಂತಸ್ತಿನ ಮಹಾಡಿದೆ ಅಂತ ಹೇಳಿದ್ರೆ ನೀನು ಹೇಳ್ತಾ ಇದೆಯಲ್ಲ, ನಿನ್ನ ಮಹಾಡಿ ಕೇವಲ ನಾನು ಮೆಟ್ಟು ಹರಕು ಚಪ್ಪಲಿಯ ನೋವು ಎಂತವನೇ. ಯಾಕೋ ಆ ರೀತಿ ಚೀರಾಡ್ತಾ ಇದೀಯಾ? ನಿನಗೇನೋ ಗೊತ್ತೋ ನನ್ನ ಗಂಡನ ಚರಿತ್ರೆ? 1000 ಮಂದಿಯ ನಡುವೆ ಶ್ರೀರಾಮಚಂದ್ರನಾಗಿ ಅವತ್ತು ಸಾಕ್ಷಾತ್ ಪರಶಿವನ ಸನ್ನಿಧಿಯಲ್ಲಿ ಪ್ರಮಾಣೀಕರಿಸಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡ ಶ್ರೀರಾಮಚಂದ್ರನ ಹೆಂಡತಿ ಕಣ ನಾನು. ಸಾವಿರಾರು ಜನರ ನಡುವೆ ಅವರು ಹೇಳುವ ನುಡಿಗೆ ಅವರ ತೋರು ಬೆರಳಿನ ಸರಿಸಮ ಅಲ್ಲ ನೀನು. ಶಾಂತ, ಶಾಂತ, ನನ್ನ ಗಂಡ ಪಂಚಾಯತಿ ಪ್ರಮುಖ ನನ್ನ ಗಂಡನಂದು ನನ್ನ ಮುಂದೆ ಹೇಳಬೇಡ. ನನ್ನ ಮುಂದೆ ಯುವಕರ ದುರಂತ ಬಲೆ ಇದೆ. ಒಂದು ಸಲ ನಾನು ಬೀಸಿದ್ರೆ ಮಾಪಿಯಾಗಿ ಬೀಳುವನು ನನ್ನ ಮುಂದೆ. ಅದು ಎಂದಿಗೂ ನಿನ್ನಂತವನಿಂದ ಸಾಧ್ಯವಿಲ್ಲ ಅಂತ ತಿಳಿದುಕೊರೋ. ರತ್ನವನ್ನು ತಿಪ್ಪೆಲೆ ಮುಚ್ಚಿದ್ರು ರತ್ನವಾಗಿಯೇ ಶೋಭಿಸುತ್ತೆ ವಿನಃ ಜಂಗು ಹಿಡಿದ ಕಬ್ಬಿಣ ಆಗ್ಲಾರ್ದು. ಸಾಧ್ಯವಾಗದೇ ಸಾಧನ ಹೊರಟೆ ಈ ರೈವನ ಮನೆಗೆ ಇದತಂತ್ರ ಕುತಂತ್ರವನ್ನೇ ತುಂಬಿ ಕಂಡಿರುವ ನಾಳೆಗೆ ಬರುವ ನಿನ್ನ ಮನೆಗೆ ಛಾಯೆ ಬೀಸಿಕೊಳ್ಳದೆ ಯಶೋದೀವ ಕೃಷ್ಣನ ಮಡಲಿಗೆ. ಏ ಹುಚ್ಚ, ಕೃಷ್ಣನ ಕಪಟ ನಾಟಕದ ಸೂತ್ರ ನಿನ್ನಂತವನಿಗೆ ಏನೋ ಗೊತ್ತು? ಆ ಶ್ರೀಕೃಷ್ಣ ಪರಮಾತ್ಮ ನಿನ್ನಂತ ರಾಕ್ಷಸರನ್ನು ಕೊಂದು ಅವನು ಶ್ರೀಕೃಷ್ಣ ಪರಮಾತ್ಮ ಅನ್ನಿಸಿಕೊಂಡಿದ್ದಾನೆ. ಅವನ ಹೆಸರಿಗೆ ಮಸಿ ಬೆಳಬೇಡ, ಸುಮ್ಮನೆ ಹೊರಟು ಹೋಗೋ ಇಲ್ಲಿ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಘಟ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರಬೇಕು. ಕಟ್ಟಿದ ಬುಗುರಿವಂತೆ ಕಲಾಕೃತ ಮೇಲೆ ಪ್ರೀತಿ ತುಂಬಿಕೊಂಡಿರುವ ನಿನ್ನ ಹೊಮ್ಮನ ರೂಪದಾಸಿಗೆ ಮನೆ ಸೋತು ಹೋಗಿದ್ದೇನೆ. ನೀರಿಲ್ಲದ ಕೆರೆಯಲ್ಲಿ ಬಕಚಪ್ಪಂತೆ ಬಕ ಪಕ್ಷಿಯಂತೆ ಬಾಯ ಹರಿದ ಈ ರವಿನ ದಾತಿಸಲು ನೀನು ಕಾಮುಕ, ನಿನ್ನಂತೆ ಕಾಮುಕನಾಗಿ ಕೆಂಗೆಟ್ಟು ಆ ನನ್ನ ತಾಯಿ ಶ್ರೀದೇವಿಯನ್ನು ಮುಟ್ಟಲು ಹೋದ ಆ ಮಹಿಷಾಸುರ ನನ್ನ ತಾಯಿಯ ನಿಟ್ಟುಸಿರಲೇ ಸುಟ್ಟು ಹೋದ. ಅದರಂತೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ಯಾದ್ರೆ ನನ್ನ ರೋಷದ ಅಗ್ನಿಯಲ್ಲೇ ಸುಟ್ಟು ಹೋಗ್ತೀಯ. ಬಾಳ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ತನಿಗೆ ಸವಾಲಾಗಿದೆಯಾ ಬಂಡ ಹೆಣ್ಣು? ನಾನು ಯಾರು ಗೊತ್ತೇ? ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡವನ್ನು ಸುತ್ತು
ದರಖಾಸ್ತು ಹಾಕ್ತಾವ ನಾನು ಈ ರೈವರಮ್ಮ ದಾರಿ ನೆತ್ತನ್ನೇ ಕತ್ತ ಅಳಿಸಿ ಸ್ವಂತ ನನ್ನ ಸೂಳೆರನೆ ಮಾಡಿಕೊಂಡನು ಈ ರೈವರಮ್ಮ. ಆ ಕೆಲಸವನ್ನು ನೀನು ಮಾಡಲು ಮುಂದೆ ಆಗಿದ್ದೆ ಆದ್ರೆ ಈ ಸಮಾಜದ ವೀರ ಗರತಿಯರು ನಿನ್ನೆಗೆ ಒಂದು ಬುದ್ಧಿಯನ್ನು ಕಲಿಸುತ್ತಾರೆ. ಎಚ್ಚರದಿಂದಿರು. ಸಮಾಜ ಶಾಂತ, ಇದೊಂದು ಹುಟ್ಟು ಗರತಿಯರ ಸಮಾಜ. ಈ ಸಮಾಜದಲ್ಲಿ ಎಂತೆಂತ ಗರಿದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ಗಂಡನ ನಡುವೆ ಕಂಡ ಅಂಗ ಸುಖ ಬಯಸಿದ ಬಂಡ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ನಾನೊಬ್ಬ ದೇಶಭಕ್ತಳೆಂದು ನಿತ್ಯ ಶಿವಪೂಜೆ ಮಾಡಿ ಗತ್ತುಗಾರ್ತಿಯಾಗಿ ನನ್ನ ಚೀಲವನ್ನೇ ಕೈಶಲ್ಯ ಮಾಡಿಕೊಂಡು ಧಾರ್ಮಿಕ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ಅತ್ತಿಗೆ ಹೆತ್ತ ತಾಯಿ ಎಂದು ಮೈದು ನಿಂತ ತಾಯಿ ಪ್ರೀತಿ ತೋರಿಸಿದರು. ಅವನಿಂದ ಮೋದ ಮತ್ತನ್ನೇ ಬಯಸಿದ ಪಿಶಾಚಿ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವರ ಬಳಿಗೆ ಹೋಗುತ್ತಾನೆ ಎಂದು ನೆಪ ಹೇಳಿ ಆ ಪಾಪಿ ರಾಮ ಕೈಯಿಂದ ತಾಳಿ ಕಚ್ಕೊಂಡು ನಿನ್ನಂತ ಬಿಡಾಡಿ ಹೆಣ್ಣುಗಳಿಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಬರ್ತಾರೆ ಈ ನಿನ್ನ ವೀರಗಾರತಿಯರು? ಭಾರತೀಯ ಗರತಿಯರ ಕುಲಕ್ಕೆ ಹೀನವಾಗಿ ಬೈತಾ ಇದೆಯಲ್ಲ, ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರ್ಬೇಕೋ ಕೆಟ್ಟ ಸೂಳೆ ಮಗನೇ. ಎತ್ತಿದ ಕೈಯನ್ನು ಕೆಳಗಿಳಿಸದೆ ಹೋದ್ರೆ ನಡೆಯುವುದು ಇಲ್ಲಿ ಕ್ರಾಂತಿ. ಇವಳು ಶ್ರೀರಾಮಚಂದ್ರನ ಹೆಂಡತಿ. ಪ್ರಾಣ ಹೋದ್ರು ನಿನ್ನನ್ನು ಕೊಲ್ಲದೆ ಬಿಡೋದಿಲ್ಲ ಕಣೋ. ಸಮೃದ್ಧವಾದ ನಿನ್ನ ಅಂಗಾಂಗ ಸುಖನ ಹೀರದೆ ನಾ ಬಿಡಲಾರಿ. ಹೇಳಿ ರವಿವರ್ಮ, ಎಂಬ ತಾಯಿಯ ಎದುರಿನಲ್ಲಿ ನನ್ನ ಅಕ್ಕನ ಕೈ ಮುಟ್ಟುವೆಯೋ ಮಗಳೇ? ನನ್ನ ಕೆಲಸಕ್ಕೆ ಅಡ್ಡಿ ಬಂದ ನೀನ್ಯಾವನಲ್ಲಿ? ಪ್ರಾಣವನ್ನು ಮರೆತು ಮುತ್ತೈದರ ಬಾಳಿಗೆ ಕೊಳ್ಳಿ ಹಚ್ಚಿದ ನಿಮ್ಮಂತ ನೀಚಕರನ್ನು ಕೊಲ್ಲಲು ಬಂದ ಬೀರನೆಂಬ ಧರ್ಮ. ಲೇ ವೀರ, ನನ್ನಿಗೆ ಮುಟ್ಟುವ ತಾಕತ್ತಿನ ಲೇ ಮಗನ. ಇಂಥ ಹೇಳಿ ಕೆಲಸ ಮಾಡುವ ನಿಮ್ಮಪ್ಪನಂತವರನ್ನು ತಟ್ಟಿ ಅವನ ದೇಹ ಮೆಟ್ಟಿಸಿದ್ದೇನೆ. ಏ ವೀರ, ಒಚ್ಚಲೆ ಬಾಣ ಏ ಎಂದು ಈ ಬೀರನೆದುರಾದವರಿಗೆ ಇವನು ಬರೀ ಬೀರನಲ್ಲ, ನಿಮ್ಮಂತ ಕಾಮಾಂಧರ ಬಿಸಿ ರಕ್ತ ಕುಡಿಯಲು ಹಸಿದು ಓಡಿ ಬಂದ ಗಂಡದೇ ಬೀರ. ಗಂಡದೇ ವೀರ. ಚೆನ್ನ ಬಂಡನಾಗಿ ಅವಳನ್ನು ಮದುವೆ ಮಾಡದೆ ಆ ರಾಮನ ಕೈ ಇಳಿಸಿ ಅವನು ಎತ್ತಿ ಅನ್ನ ಹಾಕಿದ ಯಂತ್ರ ನಾಯಿ ಅಂತ ಬರೀತಾನೆ. ಅಲ್ಲ ಕುರಿಯೇ, ಕುರಿ ಅಲ್ಲಲೇ, ನಿನ್ನ ಪಾಪದ ಕೊಡವಡೆದು ಈ ನಾಡಿನ ಜನತೆಗೆ ಶಾಂತಿ ನೀಡಲು ಪಣ ತೊಟ್ಟು ಬಂದಿರುವ ಸಿಂಹದ ಮರಿ. ಚೌದ ಮರಿ. ನಿನ್ನಂತ ಸಾವಿರಾರು ಕುರಿಗಳನ್ನು ನನ್ನ ಸ್ವಂತ ಅಗ್ನಿ ಪಂಜರಲ್ಲಿ ನೇತೋಗೆ ಸೂರ ನಾನು. ಸುಮ್ಮನ ಮರ್ಯಾದೆಗಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗು. ಇರಿದಿದ್ದರೆ ಮುಂಜಾನೆ ಸೂರ್ಯ ಮುಡುವೊಳಗೆ ನಿನ್ನ ಮಕಾಸಕ್ಕೆ ಸಿಗೋದಿಲ್ಲ. ನಿನ್ನಂತ ಹೇಡಿಗೆ ಹೆದರಿ ನನ್ನ ಅಕ್ಕನನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗುವುದಕ್ಕೆ ಬಳೆ ತೊಟ್ಟಿಲ್ಲ ಈ ಬೀರ. ಕರಕ ಕಂಕಣ ಕಟ್ಟಿ ರಣಭೂಮಿಗೆ ವಿಳ್ಳೆ ಕೊಟ್ಟು ರಣರಂಗಣದಲ್ಲಿ ಸೆಟ್ಟು ಬಾರಿಸಿ ಕಾಲಿಟ್ಟರೆ ಆ ಪಾಪಿಗಳ ಹೆಣ ಬೀಳಬೇಕು ಒಂದು, ನನ್ನ ಹೆಣ ಬೀಳಬೇಕು ಒಂದು. ಇದನ್ನು ಎದುರಿಸುವ ತಾಕತ್ತು ನಿನ್ನಲ್ಲಿದ್ದರೆ ಒಂದು ಮುಟ್ಟಲೆ ಗಂಡಸಾಗಿ ಇನ್ನೊಂದು ಸಲ ಈ ನನ್ನ ಅಕ್ಕನ ಕೈನ ಈಗಲೇ ಮುಟ್ಟಿದರೆ ಏನು ಮಾಡ್ತೀಯ ನೀನು? ಕತ್ತಲು ಬಂದು ಕೆಟ್ಟ ಕೈಯನ್ನು ಈ ಕೊಡ್ಲಿಯಿಂದ ಕತ್ತರಿಸಿ ಹಾಕಿ ನತ್ತರದಿ ಹಾರುವ ಕರಂಜಿಯಿಂದ ನನ್ನ ಅಕ್ಕನ ಪಾದ ತೊಳಿತೀನಿ. ಹಿಂದೆ
ನಿನ್ನ ತಾಯಿ ತಂದೆಯನ್ನು ಕೊಂದಾಗ ಎಲ್ಲಿತ್ತು ನಿನ್ನ ವೇಷ ಹೊರತು ಹೋದ ನನ್ನ ಹೃದಯದಲ್ಲಿ ಮತ್ತೆ ಕಿಚ್ಚು ಉರಿವತ್ತಿಸಿ ಬಿಟ್ಟು ನನ್ನ ಆಸ್ತಿ ಆಶೆಗಾಗಿ ನನ್ನ ಹೋಲಂತ ಸಂಸಾರದಲ್ಲಿ ವಿಷ ಬೆರೆಸಿ ನನ್ನ ಹೆತ್ತವರನ್ನು ಯವಪುರ ಕಟ್ಟಿರುವ ಕೆಟ್ಟ ಹುಳಗಳು ಯಾರೆಂಬುದು ಗೊತ್ತಾದರೆ ಅವರೊಬ್ಬೊಬ್ಬರ ರುಂಡವನ್ನು ತಂದಾಡಿ ಆ ರುಂಡಕ್ಕೆ ನಾವು ಮೆಟ್ಟುವ ಗಟ್ಟಿನ ಸರ ಕಟ್ಟಿ ನಮ್ಮೂರ ದೂರವಾಗಿ ಕಟ್ಟದಿದ್ದರೆ ನಾನು ಎಂಟನೆಯ ಬಂಟ ಗಂಡನೆಯ ವೀರನೇ ಅಲ್ಲ. ಈ ಮಾತು ನನ್ನ ಕರಮ ತಾಯಿಯ ಪಾದದಾನೆಯಾಗಿಯೂ ಸತ್ಯ. ಸತ್ತವೇ ಸವಾಲು ಜವಾಬು ನೀಡಿದ ಎಲ್ಲ ದೇವತೆಗಳು ಕಲ್ಲಾಗಿ ಕುಳಿತಾಗ ಈ ಛಲಗಾರನ ಮುಂದೆ ಏನೂ ನಡೆಯಲ್ಲ ಬರ ತಿಳಿದುಕೋ. ಈ ನಿನ್ನ ನಡಿಗೆ ಸಿಹಿ ಎದ್ದು ನಿನ್ನ ದೇಹ ಇರಿಸಲು ಮತ್ತೊಬ್ಬಳ ಮನೆಗೆ ಮಡಿಗೆ ಬರ್ತಾಳೆ. ಬಿ ಕೇರ್ಫುಲ್. ಅವರ ಜೊತೆಗೆ ನಿಮ್ಮ ಪೌರುಷ. ಬರ್ತೀನಿ. ಬಿ ಕೇರ್ಫುಲ್. ಹೋಗಲೇ ಹೋಗು. ಈ ನಿನ್ನ ನುಡಿ ಏಕೆ? ಹಿಮಾಲಯದ ಬಂದ ಬಂದು ಅಪ್ಪಳಿಸಿದರೂ ಕುಪ್ಪಳಿಯಾಗಲಾರದು ಈ ನಮ್ಮ ಸಂಸಾರ. ಅಕ್ಕ, ಏನಮ್ಮ ನಿನ್ನ ಸ್ಥಿತಿ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ಧೀರನಪ್ಪ ನೀನು. ಶಾಂತ, ದೇವಿಯ ದರ್ಶನದಿಂದ ತಡವೇಕೆ? ಏನೂ ಇಲ್ಲ ರೀ, ತಮ್ಮ ಬಂದ ಅದಕ್ಕೆ. ಇರಲಿ. ಆ ಬೀರ ಎತ್ತಿನ ಗಾಡಿ ಆ ಕಡೆ ಹೊಳ್ಳಿಸಿ ನಿಲ್ಲಿಸು. ನಾನು ನಿನ್ನ ಅಕ್ಕನ ಜೊತೆಗೆ ಬಂದೆ. ಆಯ್ತು ಮಾವ. ರೀ, ಆ ತಾಯಿಗೆ ನೀವು ಕೂಡ ನಮಸ್ಕಾರ ಮಾಡ್ರಿ. ಅಮ್ಮ ಬನಶಂಕರಿ, ನೊಂದು ಬಂದವರಿಗೆ ಆನಂದದ ಭಾಷೆ ಹರಿಸುವ ಜಗದಾಂಬೆ, ನಾವು ದಂಪತಿಗಳಾಗಿ ಬಾಳುವ ನಮಗೆ ಇಂಪಾದ ಒಂದು ಗಂಡು ಮಗನನ್ನು ದಯಪಾಲಿಸು. ನಂತರದಿಂದ ಆನಂದದಿಂದ ಬಾಳಿ ನಡೆಸು. ನಿನಗೆ ನಮೋ ಎಂದೆ. ಇದೇನ್ರಿ, ಆ ತಾಯಿ ಬಳಿ ಅಗಾಧವಾದ ಭಕ್ತಿ ಅಲೆ ನಿಮ್ದು? ಈ ಅಲೆ ಭಕ್ತಿ ಶೆಲೆಯಾಗಿ ಅನುರಾಗ ಅಲೆ ಆಗುವಂತೆ ಅನುರಾಗದ ಹಾಡೊಂದು ಹಾಡಿ ನಡೆ ನನ್ನ ರಾಣಿ. ಬೇಕೆ ನನ್ನ ರಾಜ, ನೀವಿಷ್ಟದಂತೆ ಆಗ.
ದರ್ಶನಕ್ಕೆ. ಹಾಯ್, ಅದೇಕೋ ಅರ್ಜೆಂಟ್ ಫೋನ್ ಇಲ್ಲಿ ಬರ್ಲಿಕ್ಕೆ ಕಾರಣ? ಕಾರಣ ಇದೆ ರಂಜನಿ, ಕಾರಣ ಇದೆ. ನೀನು ಯಾವಾಗಿದ್ದು ನನ್ನ ನೆಂಚು ನಾಣ್ಯದ ಮೇಲೆ ನನಗೆ ಸಹಾಯ ಆಗಬೇಕಾಗಿದೆ. ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧನಿದ್ದೇನೆ. ರಮೇಶವಾಗಿಯೂ ರವಿವರ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನ ಕೈ ಬಿಟ್ಟು ನಾನು ಬೇರೊಬ್ಬನ ಕೈ ಹಿಡಿಬೇಕೆ? ಹೌದು ರವಿವರ್ಮ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೀವೇ ನನ್ನ ಪತಿದೇವ ಅಂತ ಪೂಜಿಸಿಕೊಂಡ ನಿಮ್ಮ ಕೈಯಾರ ನೀವೇ ಬೆಂಕಿ ಇಡ್ತೀರಿ. ನಿಮ್ಮ ಮೇಲೆ ನಾನೇನೇನು ಆಸೆ ಇಟ್ಕೊಂಡಿದ್ದನ್ನ ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರಲ್ಲ, ರಾಕ್ಷಸರು. ಇದನ್ನು ಇಬ್ಬರು ತಿಳಿದುಕೊಂಡು ಪಾತಾಳದಲ್ಲಿ ನಾನು ಎಂದಿದ್ದರೂ ನಿನ್ನವನೇ. ಆದರೆ ನನಗೆದರ ನಿಂತಿರುವ ಶಾಂತಿಯ ಕೈ ಹಿಡಿದು ಸಿಂಹಕ್ಕೆ ಸಿಂಹಾಗೆ ಮೆರೆತಿದ್ದಾನಲ್ಲ ಶ್ರೀರಾಮ, ಅವನು ನಿನ್ನ ಆ ಸಿಂಹಕ್ಕೆ ನೀನು ನನಗೆ ಕಾಲು ಹುಡಿಯಾಗಿ ಬೀಳಬೇಕು. ಬೇಡ ಪ್ರೀತಮ, ಬೇಡ. ಅವನೊಬ್ಬ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೀರ್ತಿಯಲ್ಲಿ ಆಕಾಶದೆತ್ತರ ಇದ್ದಾನೆ. ಅಂದಾಗ ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ 2 ಅಂತಸ್ತಿನ ಕುಬೇರ ರಾಣಿಗೆ ಮೆರುತ್ತಿ, ವಿಚಾರಿಸು. ನಿಜವೇ? ಕರೆಕ್ಟ್ ಯುವರ್ ಆನ್ಸರ್. ಹಾಗಂತ ನಿಜವನ್ನರಿಯದೆ ಎಂದು ಬಾಯಿ ಬಿಟ್ಟವಲ್ಲ ಈ ದೈವರಮ. ಮಂಡಲದಲ್ಲಿ ನನ್ನ ಮನೆಯಾಗಿ, ಈ ಸಮಾಜದವರಿಗೆ ನನ್ನ ತಂಗಿ ಆಗಿ, ರಾಮನ ಮನ ಪ್ರೇಯಸಿ ನೀನಾಗಬೇಕು. ಆಮೇಲೆ ಆ ಶಾಂತಿಯು ನಿನ್ನ ದಾಸಿ ಆಗಿ ಈ ಊರಿನ ಜನರೆಲ್ಲ ನಿನ್ನ ಕಾಲು ಹಿಡಿತಾರೆ. ನಾನೇಗೂ ಸತ್ಯ. ಕರೆಕ್ಟ್ ಯುವರ್ ಆನ್ಸರ್. ಏನ್ರಿ ಇದು ಈ ನಿಮ್ಮ ಚಾಣಾಕ್ಷತನ? ಈ ನಿಮ್ಮ ತಲೆಯಲ್ಲಿ ಆ ದೇವರು ಎಂತಹ ರಸಗತಿ ತುಂಬಿರಬೇಕು. ನಿಮ್ಮ ಆಜ್ಞೆಗೆ ನಾಳೆಯಿಂದಾನೆ ನಾನವರ ಪ್ರೇಯಸಿ. ವೆರಿ ಗುಡ್. ಹಾಗಂತ ಹಾಡೊಂದು ಗೀತೆಯನ್ನು
ಬೆಳೆದೆವು ಎಲ್ಲ ಸಹವಾಸದಲ್ಲಿಯೂ ಒಂದೊಂದು ಒಲಿದೆವು ನೀವು ಬೆರೆಬೇಕು ಹತ್ತಿರ ಯಾರ ಬೆಳೆದಲ್ಲೂ ಇಲ್ಲ ಎಂಬ ಅಕ್ಷರು ಭೂಮಿಯಲ್ಲಿ ಸೃಷ್ಟಿ ಮಾಡಿ ಬೆಟ್ಟದ ಬ್ರಹ್ಮ ಯಾವ ಬೆಳೆದಲ್ಲೂ ಇಲ್ಲ ಎಂಬ ಅಕ್ಷರು ಸೃಷ್ಟಿ ಮಾಡಿ ಬಿಟ್ಟವು ನೀನೇ ಮಾನಸ ಲೋಕದ ಪ್ರೇಮ ಬರ್ರಿ ಜನ ಬರ್ರಿ ಜನ ಈ ವಿಷಯ ನಮ್ಮ ಮನೆಗೆ ತಿಳಿಸಿ ನಡೆಯುವಂತೆ. ಕೋಟಿ ರೂಪ ಒಂದೋಳು ಕೋಟಿ ರೂಪ ಉಜಿದಲು ಗೆಲುಗಳು ಗೆಲ್ಲದ ಜಗವೇ ರಣವಿಕ್ರಮ ರಣವಿಕ್ರಮ ಧೈರ್ಯ ಇರಲಿಲ್ಲ ಸಲ್ಗ ರಣವಿಕ್ರಮ ರಣವಿಕ್ರಮ ಬಾರೇ ನನ್ನ ರಾಜ ಗಿರಿಧರ ಗಿರಿ ಅಂದರೆ ಬೆಟ್ಟ, ದರ ಅಂದರೆ ಸ್ವರೂಪ, ಬೆಟ್ಟದ ಸ್ವರೂಪ. ಬೆಟ್ಟದ ಹುಲಿಯಾಗಿ ಗರ್ಜಿಸುವ ಈ ಅಮ್ಮ ಕಿಂಕರನ ಮುಂದೆ ಯಾವ ಶಂಕರ ಭಯಂಕರ ಅಳುತ್ತರೋ ಅವರ ನೆತ್ತರೆ ಕುಡಿಯಲು ಬಿಡಲಾರೆ ಈ ಗಿರಿಧರ. ಈ ಗಿರಿಧರ ಇಟ್ಟದರೆ ಮೇಲೆ ನಾನೇ ಶ್ರೀಮಂತನಂತೆ ಒಪ್ಪಿಸಿ ನಿಂತಿರುವ ಆ ಯಾವ ರಾಜರು ನಿತ್ತರೋ ಅವರ ನೆತ್ತರ ಕುಡಿಯದೆ ಬಿಡಲಾರೆ ಈ ಗಿರಿಧರ. ರಾಜರ್ಮ, ನಾನು ಯಾರು, ನನ್ನ ಸ್ಥಿತಿ ಏನೆಂದು ನನಗೇ ಗೊತ್ತಿಲ್ಲ. ಈಗ 10 ಜನರ ಗುಂಪಿನಲ್ಲಿ ನಿನ್ನ ಕೆಂಪ ನೆತ್ತರೆ ರಕ್ತ ಕಾಣುವ ಸಾಮರ್ಥ್ಯ ಯಾವ ಸಮಯ ಬೇಕಾದರೂ ಎರುವುದು ನನಗೇ ತಿಳಿದಿಲ್ಲ. ನಿನ್ನ ನಡೆ ನೋಡಿ ಕಡೆ ಇಟ್ಟ ಇದೇ ಕಡೆ ಗಣ್ಣಿಗೆ ನಿನ್ನ ನುಡಿ ತಪ್ಪಿದ್ದೆ ಕಂಡರೆ ಅದೇ ರುಂಡ
ಮುಂದೆ ಬೇರ್ಪಡುದು ಖಂಡಿತ. ಏ ಸರಸವಾಡಬೇಡ, ಮುಳುಗೋಗ್ತೀಯ. ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟೋಗ್ತೀಯ. ನನ್ನನ್ನು ಎದುರಾಕಿಕೊಂಡ್ರೆ ಸತ್ತು ಸರ್ಗ ಸೇರ್ತೀಯ ಮಗನೇ. ಎಲ್ಲಿ ಹೋಗಿದೆ ಹಾಳಾದವಳೆ? ಕೈಗೆ ಅರಿಶಿನ ಹಚ್ಚಬೇಕಿತ್ತು. ಶಾಂತ, ಶಾಂತ, ಶಾಂತ ಹಚ್ಚಿದ ಅರಿಶಿಣದಿಂದ ನಿಮ್ಮ ಗಾಯ ವಾಸಿಯಾಗ್ಲಾರ್ದು ಅಂತ ತಿಳಿದು ಸ್ವಂತ ನಾನೇ ಔಷಧಿ ತಯಾರಿಸಿಕೊಂಡು ಬಂದಿದ್ದೇನೆ. ಬೇಗ ನಿಮ್ಮ ಕೈ ಮುಂದೆ ಮಾಡಿದ್ದಾನೆ ಔಷಧಿ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿ ಅಕ್ಕಂದಿರೋ ಮಾಡುತ್ತಾ ಬಂದಿರುವ ಈ ಕಾಯ ನೀನು ನಡೆಸಿಕೊಂಡು ಬಂದಿರುವ? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮಕ್ಕನಿಂದಲೂ ಅಲ್ಲದೆ ನಾನು ಕೂಡ ನಡೆಸ್ತಾ ಇದ್ದೇನೆ. ಅಲ್ಲದೆ ಇದನ್ನ ನಿಮಗಾಗಿ ವಿಶೇಷವಾಗಿ ತಯಾರಿಸಿದ್ದೀನಿ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ನಾನು ಓಡೋಡಿ ಬಂದೆ. ಮೊದಲು ನಿಮ್ಮ ಕೈ ಮುಂದೆ ಮಾಡಿ. ನನ್ನ ಮಡದೆ ಹೊರತು ಮತ್ತೊಬ್ಬರ ಕೈ ಮುಟ್ಟಲು ಹೇಗಮ್ಮ ನಿನ್ನ ಕೈಯಲ್ಲಿ ಕೈ ಕೊಡಲಿ? ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನೇನೆಂದು ಉತ್ತರ ಕೊಡಲಿ ದನಿ? ಈ ಹಿಂದೆ ಆ ಕಾಮುಕನ ಕೈಯಿಂದ ನನ್ನನ್ನು ಬಿಡಿಸಿದ ನಿಮ್ಮ ಕೈಗಳು ಇವೆ ಅಲ್ವೇ? ಆ ಉಪಕಾರಣ ನಾನು ಯಾವ ಜನ್ಮದಲ್ಲಿ ಮರೆಯಲಿ? ಆ ಭಾವನೆಯನ್ನ ಹೊಡೆದು ಹಾಕಿ ಮೊದಲು ಕೈ ಚಾಚಿರಿ. ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಅಮ್ಮ ನಿನಗೆ. ಈ ಪ್ರೀತಿ ಶಾಶ್ವತವಾಗಿ ಉಳಿಯಲೆಂದೇ ನಾಡಿ ಔಷಧಿ ತಂದಿತ್ತು. ನಾ ಹಚ್ಚೋ ಈ ಔಷಧಿಯಿಂದ ಬೇಗ ನಿಮ್ಮ ಗಾಯ ವಾಸಿಯಾಗಿ ಗುಣಮುಖರಾದ್ರೆ ಸಾಕು. ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳಮ್ಮ, ತಪ್ಪದೇ ಕೊಡುತ್ತೇನೆ. ದುಡ್ಡು ಕೊಟ್ಟರು ಕಳೀತಾ ಇದೆ, ಬಂಗಾರ ಕೊಟ್ಟರು ಕಳೀತಾ ಇದೆ. ಇವೆರಡು ಶಾಶ್ವತವಲ್ಲ. ಶಾಶ್ವತವಾಗಿರೋದು ಒಂದಿದೆ. ಏನದು? ನಿಮ್ಮ ಕೈ ಹಿಡಿದು ನಿಮ್ಮ ಚರಣದಾಸಿಯಾಗಬೇಕೆಂಬ ಅಮರವಾದ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದ್ರೆ ಸಾಕು. ರಂಜನಾ, ಎಂತ ಮಾತನ್ನು ಕೇಳಿದಲೇ ನಿರ್ಲಜ್ಜ ಹೆಣ್ಣೆ. ನೀನೊಬ್ಬಳು ದಯಾಗುಣದ ಹೆಣ್ಣೆಂದು ತಿಳಿದು ನಾನು ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ನಿಮ್ಮ ತಾಯಿ ಅಕ್ಕಂದಿರು ನಡೆಸುವ ಈ ಕಾಯಕವನ್ನು ನೀನು ನಡೆಸಿ ವೇಷ ಹೆಣ್ಣೆ ಸರಿಯಾಚೆಗೆ. ಧರ್ಮ ತುಂಬಿದ ಈ ಮಡಿಯಲ್ಲಿ ಧರ್ಮದ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ನೀವು ಕೊಟ್ಟ ಮಾತಿನಂತೆ ನನ್ನ ಕರಳಿಗೆ ತಾಳಿ ಕಟ್ಟಿ ಮಡದಿ ಅಂತ ಬೇಗ ಸ್ವೀಕರಿಸಿ. ರಂಜನಾ, ರಂಜನಾ, ಯಾರಿಗೆ ಯಾವ ಮಾತನ್ನು ಬಗಳ್ತಾ ಇದೆ ಅಂತ ಚೆನ್ನಾಗಿ ಬಗಳು. ಇರದಿದ್ದರೆ ದೇವರಂತ ನಮ್ಮ ಮಡದಿ ಮನೆಯಲ್ಲಿದ್ದರು ನಾನಿನ್ನ ಕೈ ಹಿಡಿಯಲಿ. ಊರನ್ನೇ ಆಳಿ ನ್ಯಾಯ ದೊರಕಿಸುವ ಈ ಸೂರ ನಿನ್ನಂತ ಹೇಸಿ ಕೈ ಹಿಡಿಯಲಿ. ಛೇ, ಧರ್ಮದ ಅಡಿಪಾಯ ಹಾಕಲಿ. ನನ್ನದು ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ. ಇದೆಂತ ಕಠೋರ ಪ್ರಸಂಗ ಬಿದು. ಈಗೇನು ಮಾಡಲಿ? ಹಸಿದು ಬಂದವಳಿಗೆ ಮಡದಿವೆ ಅಂತ ಉಣಬಡಿಸಿ ಮಡದಿವೆ ಅಂತ ಸ್ವೀಕರಿಸಿಕೊಳ್ಳಲಿ. ಹೇಳುವಿದೆಯೇ? ಹೇಳು. ಏಕೆ ತಡವರಿಸ್ತಾ ಇದ್ದೀರಾ ನೀವು? ಗಂಡೆಂಬ ತಾಕತ್ತಿನ ಎದೆ ಮುಂದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದಿದ್ರು ಇನ್ನು ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ. ಎಲ್ಲಿದೆ ನಿಮ್ಮ ನ್ಯಾಯದ ಗಂಡೆದೆಯ ಮಾತು? ಯಾರಿಗೆ ಯಾವ ಮಾತನ್ನು ಬಗಳ್ತಾ ಇದೆ ಅಂತ ಚೆನ್ನಾಗಿ ಬಗಳು. ಇರದಿದ್ದರೆ ಪ್ರಾಣ ಹೊಡಿತೀರಾ, ಇಲ್ಲ ಮಾಡ ಕಳಿತೀರಾ? ಇದಕ್ಕಿಂತ ಹೆಚ್ಚಿನದಾಗಿ ಏನ್ರಿ ನೀವು ಮಾಡ್ತೀರಾ? ಬೇಡ ರಂಜನಾ, ಬೇಡ. ಮೊದಲು ಆ ನಿಮ್ಮ ಭಾವನೆಯನ್ನ ಹೊಡೆದು ಹಾಕಿ ಬೇಗನೆ ನನ್ನ ಆಸೆಯನ್ನ ಪೂರೈಸಿ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ಮಾಡಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುವೆ. 10 ತಲೆ ಚಿನ್ನ ಕೊಡುವೆ, ತೆಗೆದುಕೊಂಡು ಹೋಗಿಬಿಡು. ನೀ ನನಗೆ ತಂಗಿಯ ಸಮಾನ. ಛೆ, ತಂಗಿ ಆಗಬೇಕಾದದ್ದು ನಾನು ನಿಮಗಲ್ಲ, ಆ ರಾಜ ರವಿವರ್ಮರಿಗೆ.
ಮಹಾರಾಜ, ನಿನಗಾಗಿ ನನ್ನೆದೆ ಬಿರಿದು ನಿಂತಿವೆ. ಪ್ರೇಮ ಸಾಗರ ಉಕ್ಕಿ ತಡಮೀಸ್ತಾ ಇದೆ. ಒಂದು ಹೆಣ್ಣು ಅರೆಬೆತ್ತಲೆಯಾಗಿ ನಿಮ್ಮ ಮುಂದೆ ನಿಂತು ಇನ್ನು ನಿಮ್ಮಲ್ಲಿ ಪುರುಷತ್ವ ಇಲ್ವೇ? ಹೇಳಿ ರಾಜ, ಹೇಳಿ. ರಂಜನಾ, ರಂಜನಾ, ಏಕೆ ನನ್ನೊಡೆಯ ನಿಮಗೆ ಮೌನ? ಎಲ್ಲಿ ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮೌನ ಹೋಗುತ್ತೆ ಅಂತ ಭಯವೇ? ಹೌದು. ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಧರ್ಮ ಪತ್ನಿ ಒಬ್ಳೆ. ಅದಕ್ಕೆ ಅನ್ನೋದು ಏಕಪತ್ನಿ ವೃತ. ಹಾಗಾದ್ರೆ ದೇವರೆನಿಸಿಕೊಂಡ ಶ್ರೀಕೃಷ್ಣನಿಗೆ ಏಕೆ 16,108 ಜನ ಹೆಂಡರಿದ್ದರು, 8 ಜನ ಪಟ್ಟದರಸೆಯರೇಕೆ ಇದ್ದರು? ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ದರು, ಗಂಗೆ ಗೌರಿಯರನ್ನೇಕೆ ಮಾಡಿಕೊಂಡ? ಕೊಡಿರಿ ಇದಕ್ಕೆ ನಿಮ್ಮ ಉತ್ತರ. ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ. ಸೂಳಿ ಅಂತ ನೀವು ನನ್ನ ಇಟ್ಕೊಂಡ್ರೆ ಜನ ಹಿಂದೆ ನಿಮಗೆ ಆಡ್ಕೊಳ್ತಾರೆ. ಅದೇ ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನಂತಾರೆ? ಜಗತ್ತಿನಲ್ಲಿ ಇಬ್ಬರು ಹೆಂಡರಿದ್ದವರು ಯಾರು ಇಲ್ವೇ ಹೇಳಿ? ಇದೆಂತ ಕಠೋರ ಪ್ರಸಂಗವಿದು. ಈಗೇನು ಮಾಡಲಿ? ಹಸಿದು ಬಂದವಳಿಗೆ ಮಡದಿವೆ ಅಂತ ಬಡಿಸಿ, ಮಡದಿವೆ ಅಂತ ಸ್ವೀಕರಿಸಿಕೊಳ್ಳಲಿ? ಹೇಳು ವಿಧಿಯೇ, ಹೇಳು. ಹುಚ್ಚ, ತಪ್ಪಿಲ್ಲ, ಮೂಡ ತಪ್ಪಿಲ್ಲ. ಹಸಿದು ಬಂದ ಬಳಿಗೆ ತ್ರಷೆ ನೀಡಿ ಆಶ್ರಯ ಕೊಟ್ಟರೆ ಅದು ಸುದ್ದ ತಪ್ಪಲ್ಲ. ಹೌದು, ನಾನಿವಳಿಗೆ ತಾಳಿ ಕಟ್ಟಿ ನನ್ನ ಮಡದಿವೆ ಅಂತ ಸ್ವೀಕರಿಸಿಕೊಳ್ಳಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಬೇಕೇ ಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಾಗಿ ಜಗ ಬೆಳಗಬೇಕಾದ ನೀನು ಈ ದುಷ್ಟದ ದಾರಿ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪಿದಂತೆ ಆಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ. ಇವಳನ್ನು ಬೇಗ ತಳ್ಳಿ ಹಾಕು. ನಾನಿವಳು ನೂಕಲೇಬೇಕು. ನಾನು ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದಲ್ಲದೆ ಈ ಸಮಾಜಕ್ಕೂ ಮೋಸ ಮಾಡಿದಂತೆ ಸರಿ. ನಾನಿವಳು ನೂಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ. ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀನಿವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ. ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಳ್ತೀಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಆಳಿಸಿ ಹೋಗ್ತೀಯ. ಬೇಡ, ಬೇಡ ರಾಮಚಂದ್ರ, ಬೇಡ. ನಾನು ವಚನ ಭ್ರಷ್ಟನಾಗಲಾರೆ. ನಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಇಬ್ಬರು ಹೆಂಡರಾದರೆ ತಪ್ಪೇ? ಹೇಳುವುದೆಯೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ? ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಹೆಣ್ಣಿಗೆ ಆಶ್ರಯ ಕೊಡು. ಅವಳಿಗೆ ಆಶ್ರಯ ಕೊಡು, ಆಶ್ರಯ ಕೊಡು, ಆಶ್ರಯ ಕೊಡು. ಹೌದು, ನಾನಿವಳಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಪಾರಂಜನ, ಇವತ್ತಿನಿಂದ ನಿನ್ನನ್ನು ನನ್ನ ಎರಡನೇ ಹೆಂಡತಿ ಅಂತ ಗಾಂಧರ್ವ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುವೆ. ಬಾಯನ್ನ ಬಿಗಿದಪ್ಪಿ ಹಾಡಲು. ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ಹಿಂಬಾಲಿಸಿ ಬಿಡುವೆ ನಿನ್ನ ಬಾಯಿಗೆ. ಬಾರಾಜ, ಬಾ. ನಿನ್ನ ಬಿಡಲ
ಗೆಲ್ಲೋಣ ಕೋಟಿ ಕೋಪ. ಈ ಜಿಲ್ಲೆಗೆ ಗೆಲ್ಲೋ ಕಡೆ ಗೆಲ್ಲೋಣ ಬಾ. ಜಯ ಸಿಂಹ ಬಲದ ಜಯ ಸಿಂಹ ಜಯ ಸಿಂಹ ಬಲದ ಜಯ ಸಿಂಹ. Samir Barkamule. ಸಾಧನೆಯ ದಾರಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜವರ್ಮನಿಗೆ ಅಸಾಧ್ಯವೆಂಬುದು ಯಾವುದಿಲ್ಲ ಈ ಜಗದಲ್ಲಿ. ಆ ರಾಮಚಂದ್ರನೇ ತನ್ನ ತಮ್ಮನ ಪ್ರೇಯಸಿಯ ಕೈಸೆರೆಯಾಗಿರು ಸಮಂಜಸವಿಲ್ಲದೆ ಬಂದು ಬೀಳುವನು ನನ್ನಡಿಯ ಹುಡಿಯಾಗೆ. ರಾಮಚಂದ್ರ ಈ ರಾಜವರ್ಮ ಹೂಡಿದ ಬಾಣ ಎಂದಿಗೂ ಗುರಿ ತಪ್ಪಲಾರದೆಂದು ನಿಮಗೆ ಚೆನ್ನಾಗಿ ಗೊತ್ತಿದ್ದರು. ಮೃತ್ಯುವಾಗಿ ಕಾಡಿದಿ ನನ್ನ ಬಾಳಿಗೆ. ಆ ಮೃತ್ಯುಂಜಯನೇ ಗೆದ್ದ ಈ ರಾಜವರ್ಮ ಶತ್ರುವಾಗಿ ನನ್ನ ತಮ್ಮನ ಬಾಳ ಮಿತ್ರವನ್ನು ನಿನಗೆ ಮೈತ್ರಿಯಾಗಿ ಹೂಡಿಸಿದ್ದು ಯಾಕೆ ಗೊತ್ತೇ? ನಿನ್ನೆಲ್ಲ ಸರ್ವಾಸ್ತಿ ಸರ್ವಾಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ. ರಾಮಚಂದ್ರ, ಆಗ ಅವಳಿಂದಲೇ ನಿನ್ನ ಪ್ರೇಮದರ್ಶಿ ಶಾಂತಿಯು ಜಾರಣಿಯೆಂದು ನಿನ್ನಿಂದ ದೂರೀಕರಿಸಿ ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡಿ ಆ ಶಾಂತಿಯದೇ ಹಸುಕ ಈ ರವಿರಾಜವರ್ಮರು ಉನ್ನದಿದ್ದರೆ ನಮ್ಮನ್ನು ರಾಜವಂಶದರೆಂದು ನೀನು ಕರೆಯಲೇಬೇಡ. ಡಿಸೆಂಬರ್ ಕೊನೆ ವಾರದಾಗ ML ಎಲೆಕ್ಷನ್ ನನ್ನೆದುರಾಗಿ ಯಾರು ನಿಲ್ಲುತ್ತಾರೆ? ಆ ಶ್ಯಾಮ ಸುಂದರಿ ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಯಬಾರದು. ಗಿರಿಧರ, ಯಾಕೆ ದನಿ? ಇವತ್ತಿನ ನಿನ್ನ ಸ್ಟೇಟ್ ಕೆಲಸನ ನಿಲ್ಲಿಸಿ ಆ ಸುಂದರನ ಹಣೆಗೆ ಕುಂಕುಮ ಗುರುತಿಸಿ ನನ್ನ ಹಣೆಗೆ ತಂದು ತಿಲಕವಿಡು. ಆಯ್ತು ದನಿ. ಈ ತೇಜ ಮಂಡಲಿವೇ ಗಂಡಾಗಿ ಮೆರೆಯುವಾಗ ನೆಮ್ಮೆದೆ ತಟ್ಟುವ ಗಂಡು ಉಳಿಬಾರದು. ವೀರಬಲ ಭುಜ ಒಂದ್ರಿ ಗಿದ್ರ ಕೈ ಚಳಕದಲ್ಲಿ ಆ ಪುಳಕನರಿ ಪಾತಾಳದಲ್ಲಿ ಅಡಿಗರು ಅದನ್ನು ಸರ್ಪಾಗಿ ಸುತ್ತುತ್ತರಿವೆ. ಶಬ್ಬಾಷ್ ಗಿರಿಧರ, ಶಬ್ಬಾಷ್. ನಿನ್ನ ಶಕ್ತಿಯುಕ್ತಿಗೆ ನಾ ಮೆಚ್ಚಿಕೊಂಡಿರುವೆನು. ನಿನ್ನಲ್ಲಿರುವ ಛಲ ಬಲ ನನ್ನ ತಮ್ಮನಲ್ಲಿದ್ದಿದ್ದರೆ ಈ ನಾಡನ್ನು ಆಳುವ ದೊರೆನೇ ನಾನಾಗಿ ಬಿಡುತ್ತಿದ್ದೆ. ನಿಮಗೆ ಭೀತಿ ಆವರಿಸಿದೆ? ಆ ನಿಮ್ಮ ತಮ್ಮ ಶಂಡನಾದರು ಈ ನಿಮ್ಮ ತಮ್ಮ ಈ ಗಂಡಾಗಿ ಈ ನಾಡಿನ ಹತೋಟಿಯನ್ನೇ ನಿನ್ನ ಕೈಗೆ ತಲುಪಿಸಿ ಬಿಡ್ತಾನೆ. ಓಕೆ, ಖಂಡಿತವಾಗ್ಲೂ ಹೇಡಿತನದ ಮಾತೇ ಇಲ್ಲ ಈ ಗಿರಿಧರ ಚರಿತ್ರೆಯಲ್ಲಿ. ಈ ಆಟಲ್ಲಿ ಹೋಗಿ ಒಮ್ಮೆ ಚೆಲಗೈದನೆಲ್ಲ ಒತ್ತಿದರೆ ಕತ್ತಿ ಕಟಾರಿ ಹಿಡಿದ ವೀರರೆಲ್ಲರೂ ಶರಣಾಗಿ ಬಂದು ಬೀಳೋರು ನನ್ನ ನಡೆದ ಅವರಲ್ಲಿ. ಅಂದಾಗ ಮುಂಬರುವ ರಾತ್ರಿಯಲ್ಲಿ
ಆ ಸುಂದರನ ಪ್ರಾಣ ಕ್ರಾಂತಿ ಮಾಡಿ ಮುಂದೆ ಮಂತ್ರಿಯಾಗಿ ರಚಿಸುವ ಸರ್ಕಾರವನ್ನು ಸಡಿಲಿಸಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ನಿಮ್ಮನೆ ಮಾಡಿಬಿಡ್ತೀನಿ. ಶಬಾಷ್ ಗಿರಿಧರ, ಶಬಾಷ್. ಈ ಮುಖ್ಯಮಂತ್ರಿ ಪಟ್ಟ ದಿಟ್ಟವಾಗಿ ನನ್ನ ಕೈ ಸೇರಿದರೆ ಸೇಡಿನ ರಕ್ತಕ್ಕಾಗಿ ಕಾತರಿಸಿ ಕುಳಿತಿದ್ದ ಈ ರಾಜವರ್ಮ ವೀರ ಸಿಂಹಾಸನವೇರಿ ನಗುತ್ತಾನೆ. ಅವಾಗ ಬಂದು ನಿಲ್ಲೋದು ಯಮಪುರ. ಯಾರಿಗೆ? ವೈರಿಗಳಿಗೆ. ಹಲೋ, ಹಾ ನಮಸ್ಕಾರ ರೀ ದನಿ. ಹಾಂ ನಾನ ರೀ. ಹಾಂ ನಮ್ದನೇ ರೀ. ಹಾಂ ಅದಾರಿ ಹಾಂ ಕೊಡ್ತೇನೆ ರೀ, ಕೊಡ್ತೀನಿ. ಇಲ್ಲ ಹುಚ್ಚು ಮಗನ ಕೊಡ್ತೀನಿ ಅಂದ್ರೆ. ಹಲೋ, ನಾನು ರಾಜವರ್ಮ. ಏನು, ನಮ್ಮ ಗೋಡಾನಿಗೆ ಬರುತ್ತಿರುವ ಕಂಟ್ರೋಲ್ ಕಾಳನ್ನು ಆ ಬೀರ ತಡೆದು ಹಾಕಿದನೆ. ಏನೋ ಶಂಡ, ಒಬ್ಬ ಚಿರುಕಣಿಗೆ ಹೆದರಿ ನನಗೆ ಫೋನ್ ಮಾಡ್ತೀಯ. ಅವನು ತಡೆದು ಹಾಕಿದಾಗಲೇ ಅವನನ್ನು ಕೊಲ್ಲಲಿಕ್ಕೆ ಏನಾಗಿತ್ತಲೇ ನಿನಗೆ ದಾಡೆ. ಏನು, ಆ ಫುಡ್ ಇನ್ಸ್ಪೆಕ್ಟರ್ ಸಮೇತ ಬಂದಿರುವನೇ. ಬರಲಿ, ಅವನಿಗೆ ಹೇಗೆ ಪಾಠ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಗಿರಿಧರ, ಬೇಗ ಹೇಳಿ ಆ ಇನ್ಸ್ಪೆಕ್ಟರ್ ಯಾರು ಅಂತ. ನಮ್ಮವರಲ್ಲಿಯೇ ಅವಿತು ಬೆಳೆದ ಆ ಹರಿಶ್ಚಂದ್ರ. ಹರಿಶ್ಚಂದ್ರ ಹಿಂದಿನ ಹರಿಶ್ಚಂದ್ರ ಅಂತೆ ಈತನು ಸತ್ಯ ಹುಡುಕಿಕೊಂಡರೆ ಅವನಿಗೆ ಈ ಸುಡಗಾಡೇ ಸಾಕ್ಷಿ. ನೀನೀಗ್ಲೇ ಹೋಗಿ ಅವನ ರುಂಡವನ್ನು ಚಂಡಾಡಿ ಅವನ ಹೆಂಡತಿಯನ್ನು ನಿನ್ನ ಮುಂಡದ ಮೇಲೆ ತಂದು ನನ್ನ ಹೊಂಡದ ಮನೆಗೆ ಹಾಕಿಬಿಡು. ಅವಾಗ ನಮ್ಮ ಆತ್ಮಕ್ಕೆ ಖ್ಯಾತಿ ರೀ. ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ಧೀರ ದಹನ ಕೋಲ ಧಮನ ಕಾಲ ಧರಣಿ ಲೀಲ. ಹಾರಾಡಬೇಡ ಸಾಹುಕಾರ, ಈ ಕಳ್ಳ ನರಿಗಳನ್ನು ಸಾಕಿಕೊಂಡು ನೀ ಚೀರಾಡಬೇಡ. ಆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರನ ರುಂಡ ತೆಗೆಯೋ ಗಂಡು ಇನ್ನು ಅವನು ಹುಟ್ಟಿಲ್ಲ ನಾಡಿನಲ್ಲಿ. ಒಂದು ವೇಳೆ ಆ ತಾಕತ್ತು ನಿನ್ನಲ್ಲಿದ್ದರೆ ಅವನ ರುಂಡ, ಅವನ ಹೆಂಡತಿ ಚೀಲ ಅಷ್ಟೇ ಯಾಕೋ, ಬರೀ ನೀವೆಲ್ಲ ಇನ್ನೊಮ್ಮೆ ಅವನ ಹೆಸರೆತ್ತಿದರೆ ಸಾಕು. ಎತ್ತಿದವರ ಕತ್ತೆಗಳ ರುಂಡವನ್ನೇ ನಾನೇ ಕತ್ತರಿಸಿ ಹಾಕಿ ಆ ಮಹಾತಾಯಿಯ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ. ಇವನು ಬರೀ ಬೀರನಲ್ಲ, ನಿಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸಲು ಹಠ ತೊಟ್ಟ ಸೂರ್ಯ. ಏನೋ ರಾಜವರ್ಮ, ಈ ಬೀರ ಒಂದು ವಾರ ಊರಲ್ಲಿ ಇಲ್ಲ ಅಂತ ತಿಳಿದು ನನ್ನ ಮಾವನ ಕಣ್ಣಿಗೆ ಮಣ್ಣೆರಚಿ ಈ ಹಲ್ಕ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾಳೆ ನನ್ನ ಮಕ್ಕಳ. ಬಡವರಿಗಾಗಿ ಒದಗಿಸಿದ ಕಂಟ್ರೋಲ್ ಕಾಳುಗಳನ್ನು ಎತ್ತಿ ಹಾಕಿ ನಿಮ್ಮ ಬೊಕ್ಕಸ ತುಂಬಿಸಿಕೊಳ್ಳುತ್ತಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಅದನ್ನ ಕೇಳಲು ನೀನ್ಯಾರು? ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ ನಿಮ್ಮಂತ ಶ್ರೀಮಂತರ ಕಡುವೈರಿಯ ಗಂಡದೆಯ ಬೀರ. 2023ರಿಂದ 2026ರವರೆಗೆ ಭೀಕರ ಬರಗಾಲಕ್ಕೆ ತುತ್ತಾಗಿ ಕೂಲಿಲ್ಲದ ಎಲ್ಲ ಜನ ವಲಸೆ ಹೋಗುತ್ತಿರುವಾಗ ನಿಮ್ಮಂಥವರು ಈ ಹೊಲಸು ಕೆಲಸ ಮಾಡಿದರೆ ಆ
ಲೇ ವೀರ, ಯಾರಿಗೆ ಈ ಮಾತನಾಡ್ತಿ ಅಂತ ಚೆನ್ನಾಗಿ ಬಗಳು. ನಾನು ಡಿಸ್ಟಿಕ್ ಅಲ್ಲ, ಸ್ಟೇಟ್ ಅಲ್ಲ, ಸೆಂಟ್ರಲ್ ರೌಡಿ. ನಿನ್ನ ಮುಗಿಸಬೇಕಂತ ತೀರ್ಮಾನ ಮಾಡಿದರೆ ಅಂದೇ ನಿನ್ನ ಪ್ರಾಣ ಯಮನ ಕೈಲಿರ್ತದೆ. ಎಚ್ಚರ. ಅದಕ್ಕೆಲ್ಲ ಹೆದರಿ ಬಗ್ಗೆ ನಡೆಯೋಣಲ್ಲ ಈ ಬೀರ. ಸತ್ಯದ ಮಾತಿಗೆ ನೀನೇಕೋ ನಿಮ್ಮಪ್ಪನಂತವರಿಗೂ ಇದೇ ಉತ್ತರ ಕೊಡ್ತೀನಿ. ಲೇ ವೀರ, ಮುಗಿತು ನಿನ್ನ ಋಣ. ತಡಿ ಹೋಗಿರೇನ, ತಡಿ. ಈಗಲೇ ಅವ್ನು ಕೊಂದು ಬತ್ತೆ ಮಾಡಬೇಡ, ಕೈ ಬಿಡ ಸುಮ್ಮನೆ. ಹೋಗ್ಲಿ, ನಿನಗೆ ಜೀವದಾನ ಮಾಡಿದ್ದೀನಿ. ಇರದಿದ್ದರೆ ನನಗೆ ಜೀವದಾನ. ನಿತ್ಯ ಸತ್ಯಕ್ಕಾಗಿ ನಿಮ್ಮಂತ ಅನೇಕ ಕುತ್ತಗಳಿಗೆ ಜೀವದಾನ ಮಾಡಿರುವ ನನಗೆ ನಿನ್ನ ಭೀತಿನೇ ಇಲ್ಲ. ಮಿಸ್ಟರ್ ರಾಜ್ ಗಿರಿಧರ್, ಇದೊಂದು ನಾನೇ ನಮ್ಮ ಮಾವನಿಗೆ ತಿಳಿಸದೆ ತಿದ್ದಿ ಹೇಳುವೆ. ಮರ್ಯಾದೆಯಿಂದ ನೀವೆಲ್ಲ ಬದುಕಿದರೆ ಸರಿ, ಇರದಿದ್ದರೆ ನನ್ನಿಂದ ನಿಮಗೆಲ್ಲ ಯಮಪುರವೇ ಖಂಡಿತ. ಬರ್ತೀನಿ. ಇವ್ನು ಹಿಂಗೆ ಹಿಂಗೆ ಸೈಲ್ ಬಿಟ್ರೆ ನಿಮ್ಗೆ ಜೀವ ಹಿಡಿದಿಲ್ಲ. ಹೂನಿರಿಯಪ್ಪ. ಅದಕ್ಕೆ ಇವನ ಕತೆ ಮುಗಿಸುವಂತ ಯಾವುದಾದರೊಂದು ಪ್ಲಾನ್ ಮಾಡೋ. ಎಲ್ಲ ಮಾಡೇನ್ರಿ, ಅಲ್ಲಿ ಹೇಳ್ತಾನೆ ಬರ್ರಿ, ಎಲ್ಲ ಪ್ಲಾನ್ ಮಾಡೇನ್ರಿ. ಗುಡ್ ಐಡಿಯಾ. ಇದಕ್ಕಿಂತ ವೆರಿ ಗುಡ್ ಹೇಳ್ತಾನೆ ಬರ್ರಿ. ನನ್ನ ಅಲ್ಪ ಕಲೆಗೆ ಮೆಚ್ಚಿ ದಾನೇಶ್ ಸತ್ತಿಗೇರಿ ಅವರು ಪ್ಯಾಂಟ್ ಶರ್ಟ್ ಆಯರಿ ಮಾಡಿರ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಅಪ್ಪ ತಳವಾರವರು ಕೂಡ ನನ್ನ ಅಲ್ಪ ಕಲೆಯನ್ನು ಕಂಡು 100 ರೂಪಾಯಿ ಕಟ್ಟಿದೆ. ಅವರಿಗೂ ತುಂಬಾ ಆಭಾರಿ.